ನೋಡಿ, ಯಾವಾಗ ಈ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತೋ ಬಹುತೇಕರಲ್ಲಿ ಸಹಜವಾಗಿ ಆತಂಕ ಇತ್ತು. ಹಾಗಾಗಿ ಕೆಲ ವಿದ್ಯಾರ್ಥಿಗಳು ಈ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ಬೇರೆಡೆ ಎಲ್ಲ ಹೋಗಿರ್ತಾರಲ್ಲ, ಅವರೆಲ್ಲ ವಾಪಸ್ ಆಗ್ತಿದ್ದಾರಂತೆ. ಪ್ರಮುಖವಾಗಿ ಬೆಂಗಳೂರಿನ ವಿದ್ಯಾರ್ಥಿಗಳು, ಶ್ರೀನಗರದಲ್ಲಿದ್ದ ರಾಜ್ಯದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವ್ಯಾಸಂಗಕ್ಕೆ ಹೋಗಿದ್ದ ವಿದ್ಯಾರ್ಥಿಗಳು ಸೇಫ್ ಆಗಿದ್ದಾರೆ, ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋದ್ರ ಮಾಹಿತಿ ಇದು. ಪಾಕ್ ಭಾರತ ಕದನದಿಂದ ಆತಂಕದ ಹಿನ್ನೆಲೆ ಸದ್ಯ ರಾಜ್ಯಕ್ಕೆ ವಾಪಸ್ ಆಗಿದ್ದಾರಂತೆ ವಿದ್ಯಾರ್ಥಿಗಳು. ಶ್ರೀನಗರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ರಂತೆ 13 ಜನ ವಿದ್ಯಾರ್ಥಿಗಳು. ಎಲ್ಲರೂ ಕೂಡ ಸೇಫ್ ಆಗಿ ಆರಾಮಾಗಿ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಪ್ರಮುಖವಾಗಿ ಈ ವಿದ್ಯಾರ್ಥಿಗಳನ್ನ ಕರೆತರುವುದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೆರವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರ ನೆರವಿನೊಂದಿಗೆ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಕದನ ವಿರಾಮ ಇದ್ರೂ ಕೂಡ ಯಾವ ಕ್ಷಣದಲ್ಲ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆಯೇ ಹೇಳ್ಬಿಟ್ಟಿದೆ, ನಮ್ಮ ತಂಟೆಗೆ ಬಂದ್ರೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವಿ, ಇಲ್ಲಿಗೆ ಎಲ್ಲವೂ ಕೂಡ ಮುಗ್ದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಹಾಗಾಗಿ ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ 13 ಜನ ವಿದ್ಯಾರ್ಥಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರ ನೆರವಿನೊಂದಿಗೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ, ಸೇಫ್ ಆಗಿದ್ದಾರೆ. ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು ಏನು ಈಸಿ ಇದ್ದಿದ್ದಿಲ್ಲ. ಯಾಕಂದ್ರೆ ಫುಲ್ ನಾವಂತೂ ಫಸ್ಟ್ ಆಪ್ರೇಷನ್ ಸಿಂಧೂರ್ ಆದಮೇಲೆ ಅವತ್ತಿನ ದಿವಸ ನಮಗೇನು ಗೊತ್ತಾಗಿದ್ದಿಲ್ಲ. ಬಟ್ ನೆಕ್ಸ್ಟ್ ಡೇಯಿಂದ ಎಲ್ಲ ಭಾಳ, ಯಾಕಂದ್ರೆ ನಮ್ಮ ವಾತಾವರಣ ಭಾಳ ಇಂಪ್ಯಾಕ್ಟ್ ಮಾಡ್ತು. ಅಲ್ಲೆಲ್ಲ ಫುಲ್ ಫಿಯರ್ಫುಲ್ ಆಗಿತ್ತು ಸಿಚುವೇಶನ್ಸ್ ಎಲ್ಲ. ಎಲ್ಲರೂ ಸ್ಟೂಡೆಂಟ್ಸ್ ಗಾಬರಿಗೊಂಡಿದ್ರು. ಮತ್ತು ಇಲ್ಲೆಲ್ಲ ಟಿ ವಿ ಒಳಗೆಲ್ಲ ನೋಡಿನೂ ನಮ್ಮ ಪೇರೆಂಟ್ಸ್ ಎಲ್ಲನೂ ಭಾಳ ಹೆದರಿದ್ರು. Like we are so thankful to our government of India, ಮತ್ತು ಕುಮಾರಸ್ವಾಮಿ ಸರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್. Myself Ganesh and I am from Bangalore, Karnataka. Okay. Right now I am studying in Sher-e Kashmir University of Agriculture Science and Technology, Kashmir, in Shalimar campus. The situation present now rightly in the Srinagar. Namaste, I am Bhagyashree Shidramesh Pasarat. I am basically from Gadag district, Shirhatti Taluk, Chabbi village. Presently I am doing my M.Tech Food Processing Technology in Sher-e Kashmir Agriculture University and Technology, Kashmir. And due to the present situation after Operation Sindoor, we were so scared because of we used to hear lots of blasters, and we